ಶಿವಾರ್ಥ ಗೌಡ ಬಯೋಪ್ಸಿ ಮಾಡಿದ್ರೆ ಈ ತರ ಕ್ಯಾನ್ಸರ್ ಇದೆ, ಗಡ್ಡೆ ಚಿಕ್ಕದ್ ಮಾಡಿ ಆಪರೇಷನ್ ಮಾಡ್ತೀವಿ ಅಂತ. ಈ ಕೀಮೋಥೆರಪಿ ಮಾಡ್ಬೇಕು ಅಂತ ಹೇಳಿದ್ರೆ ನನ್ಗೆ ಸ್ವಲ್ಪ ಭಯ ಆಯ್ತು. ತರ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇದು ಅಡ್ವರ್ಟೈಸ್ ಬರ್ತಾ ಇತ್ತು, ತಗೊಂಡೆ ಇದನ್ನ ನೋಡಿದೆ. ಡ್ಯೂಟಿ ಮಾಡೋಷ್ಟು ಆರೋಗ್ಯ ಆಗ್ಬಿಟ್ಟೆ ನಾನು. ಶಿವಾರ್ಥ ಗೌಡ ಕೋಲಾರ ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ಮೇಡಮ್ ಟೈಲ್ಸ್ ಅನ್ಕೊಂಡಿದ್ವಿ ನಾವು. ಅದಾದ ಹಾಸ್ಪಿಟಲ್ಗೆ ಹೋದ್ರೆ ಅವರು ಬಯೋಪ್ಸಿ ಮಾಡಿದ್ರೆ ಈ ತರ ಕ್ಯಾನ್ಸರ್ ಇದೆ, ಇದನ್ನ ಬೇರೆ ಹಾಸ್ಪಿಟಲ್ ತೋರಿಸ್ಕೋಬೇಕು ಅಂತ ಹೇಳಿದ್ರು. ಗಡ್ಡೆ ಚಿಕ್ಕದ್ ಮಾಡಿ ಆಪರೇಷನ್ ಮಾಡ್ತೀವಿ ಅಂತ 2 ತಿಂಗಳು ರೇಡಿಯೋಥೆರಪಿ ಮಾಡಿದ್ರು. ಈ ಕೀಮೋಥೆರಪಿ ಮಾಡ್ಬೇಕು ಅಂತ ಹೇಳಿದ್ರೆ ನನ್ಗೆ ಸ್ವಲ್ಪ ಭಯ ಆಯ್ತು. ಇದೇ ಈ ತರ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇದು ಅಡ್ವರ್ಟೈಸ್ ಬರ್ತಾ ಇತ್ತು. ಆಮೇಲೆ ನನ್ನ ತಮ್ಮನ್ಗೆ ಹೇಳಿದೆ, ನನ್ನ ತಮ್ಮ ಇಲ್ಲ ಅಡ್ವೊಕೇಟ್, ಅವ್ನಿಗೆ ಹೇಳಿದ್ರೆ ಅವ್ನು ವಿಚಾರಣೆ ಮಾಡಿ ಪರವಾಗಿಲ್ಲ ಒಳ್ಳೆ ರಿವ್ಯೂಸ್ ಇದಾವೆ, ತಗೋಬಹುದು, ತಗೊಂಡು ಒಂದ್ಸಲ ನೋಡುವುದು. ತಗೊಂಡೆ ಇದನ್ನ ನೋಡಿದೆ. ರೇಡಿಯೇಷನ್ ತಗೊಂಡಿದ್ದು ಹೊಸದಲ್ಲೇ ನಾನು ಇದನ್ನ ಕಂಟಿನ್ಯೂ ಮಾಡಿದೆ. ಒಳ್ಳೆ ರಿಸಲ್ಟ್ ಬಂದು ತುಂಬಾ ಆರೋಗ್ಯವಾಗ್ಬಿಟ್ಟೆ ನಾನು. ಡ್ಯೂಟಿ ಮಾಡೋಷ್ಟು ಆರೋಗ್ಯವಾಗ್ಬಿಟ್ಟೆ ನಾನು. ಮುಂಚೆ ಮೋಷನ್ ಮಾಡೋಕ್ಕೆಲ್ಲ ಆಗ್ತಾ ಇರ್ಲಿಲ್ಲ. ಮೋಷನ್ ಮಾಡಬೇಕು ಅಂದ್ರೆ ನರಕ ಕಾಣಿಸ್ತಾ ಇತ್ತು. ಅದು ಪ್ರೆಷರ್ ಮಾಡಿ 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 ಬ್ಯಾಕ್ ಪೇನ್ ಬಂದ್ಬಿಟ್ಟು ಬದಲಾವಣೆ ಅಂದ್ರೆ ಅದಕ್ಕೆ ಈ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರೋದ್ರಿಂದ ಮೈನ್ ಪ್ರಾಬ್ಲಮ್ ಇದಿದೆ, ಕೈಕಾಲು ಸುಸ್ತಾಗೋದು, ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಈ ಕೈಕಾಲು ಸುಸ್ತು ಕಡಿಮೆ ಆಗ್ತಾ ಇದೆ, ಮೋಷನ್ ಹೋಗೋಕ್ಕೂ ಫ್ರೀ. ಆ ಗಡ್ಡೆನೆ ಕರಗ್ತಾ ಇದೆ ಅನಿಸ್ತದೆ. ಅದು ಬ್ಲೀಡಿಂಗ್ ತರ ಹೋಗ್ತಾ ಇದೆ, ಗಡ್ಡೆ ತರ ಹೋಗ್ತಾ ಇದೆ. ಗೊತ್ತಾಗತ್ತೆ ನಮ್ಗೆ ಗಡ್ಡೆ ತರ ಹೋಗೋದು, ಗಡ್ಡೆ ಕರಗ್ತಾ ಇದೆ ಅನ್ಸುತ್ತೆ. ನಾ ಈ ಡಾಕ್ಟರ್ ಹೇಳೋದಕ್ಕಿಂತ ನಮ್ಮ ಆರೋಗ್ಯ ಹೆಂಗಿದೆ ನಾವು ಅವ್ರಿಗೆ ಹೇಳಿದ್ರೆ ಅವ್ರಿಗೊಂದು ಧೈರ್ಯ ಬರುತ್ತೆ, ಟ್ರೀಟ್ಮೆಂಟ್ ಕೊಡೋಕೆ ಒಂದು ಧೈರ್ಯ ಬರೋ ತರ ಆಯ್ತು ಮೇಡಮ್ ಇವಾಗಲ್ಲಿ.